ಇಷ್ಟೊಂದು ಧಾನ್ಯಗಳನ್ನೆಲ್ಲ ಚೆನ್ನಾಗಿ ಮೊಳಕೆ ಕಟ್ಬಿಟ್ಟು ಅದನ್ನು ಬೀಸೋ ಕಲ್ಲಲ್ಲಿ ರುಬ್ಬಿ ನಾನು ಸುಮ್ಮನಿರ್ಬೇಕಾ? ಯಾಕೆ ಗಟ್ಟಿಯಾಗಿ ಮಾಡಿಕೊಂಡು ಸರಿ ರೂಪದಲ್ಲಿ ಕೊಡ್ಬಹುದು. ಅವಳು ಏನು ಇದು ಪಾಯಸ ಅಂತ ಅವಳ ಲೆಕ್ಕದಲ್ಲಿ. ಸೊ ಪಾಯಸನ ಕುಡಿಬೇಕು ಅಂತ ನೋಡಿ, ಈ ಥರ ಇರಬೇಕು. ಆದರೆ ಚಿನ್ನಮನೆ ಹೇಳ್ಕೊಟ್ಬಿಡ್ತಾಳೆ ನನಗೆ ಚೆಸ್ ಆಡೋದು. ಸ್ವೀಟ್ ಆಯ್ತಾ? ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನು ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಇದು ಡಬಲ್ ಬೀನ್ಸ್ ಬರುತ್ತಲ್ವಾ, ಆ ಕಾಳಿನಿಂದ ಸಾರು ಮಾಡಿದ್ದೀನಿ. ಫ್ರೆಂಡ್ಸ್, ಇನ್ನು ರೈಸ್ ಒಂದು ಮಾಡಿಬಿಟ್ರೆ ಮಧ್ಯಾಹ್ನದ ಊಟ ರೆಡಿ ಆಗಿಬಿಡುತ್ತೆ. ತುಂಬ ಜನರು ಕೇಳ್ತಾ ಇದ್ರು, ಪ್ಯಾಂಟ್ರಿ ಮಾಡಿಸ್ಕೊಂಡಿದ್ದೀರಾ ಅಂದರೆ ನೀವು ಈ ದಿನಸಿ ಎಲ್ಲ ಇಟ್ಕೊಳ್ಲಿಕ್ಕೆ ಪ್ಯಾಂಟ್ರಿ ರೆಡಿ ಇದೆ. ಮತ್ತು ಈ ಜಾಸ್ತಿ ಕ್ವಾಂಟಿಟಿ ತಂದಿರ್ತೀವಲ್ವ, ಗೋಧಿ ಮತ್ತು ಅಕ್ಕಿ, ಇನ್ನೇನು ಗೋಧಿ ಹಿಟ್ಟು, ಇಂಥದ್ದೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಡಬೇಕಂದ್ರೆ ಅದಕ್ಕೇನಾದರೂ ಮಾಡಿಸ್ಕೋಬೇಕಿತ್ತು ಶರು, ಇಲ್ಲಾಂದರೆ ಅದು ವೆಯ್ಟ್ ತಡೆಯಲ್ಲ ಅಂತ ಹೇಳ್ತಾ ಇದ್ರು. ಹೌದು, ನಾನು ಇದನ್ನು ಮುಂಚೆನೇ ಥಿಂಕ್ ಮಾಡಿಬಿಟ್ಟು ನಾವು ಒಂದು ಸಪ್ರೇಟ್ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಇಡಬೇಕು ಅಂದರೆ ಅದು ಪ್ಯಾಂಟ್ರಲ್ಲಿ ಇಡಿಸಲ್ಲ ಅಂತ ಹೇಳಿ ಗೊತ್ತಿತ್ತು. ಹಾಗಾಗಿ ಈ ಥರ ಅಂದರೆ ಇದು ಅಕ್ಕಿ, ಗೋಧಿ ಹಿಟ್ಟು ಅಂದರೆ ಎಕ್ಸ್ಟ್ರಾ ನಾನು ತರಿಸಿಟ್ಕೊಂಡಿರ್ತೇನಲ್ವ ಅದು ಇಡಲಿಕ್ಕೆ, ಮತ್ತು ಇನ್ನೂ ಬೇರೆ ಥರದ ಕಾಳುಗಳೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಇತ್ತು, ಒಂದು 2 kg 3 kg ಅಂದರೆ, ಸೊ ಅಂಥದ್ದೆಲ್ಲ ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ಒಂದು ಪುಟ್ಟದ್ದು ಮಾಡಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ತೋರಿಸಿರಲಿಲ್ಲ ನನಗೆ, ಕಾಣಿಸಿಲ್ಲ ಅಷ್ಟೇ. ಸೊ ನಾನು ರೈಸ್ ಕೂಡ ಇಟ್ಬಿಡ್ತೀನಿ ನಾನೀಗ. ಫ್ರೆಂಡ್ಸ್, ನನಗೆ ಚೆಸ್ ಆಡೋಕ್ಕೆ ಬರೋಲ್ಲ ಹೇಳಬೇಕು ಅಂದರೆ, ಅಟ್ಲೀಸ್ಟ್ ಇದ್ರ ಏನೇನಿದೆ ಅನ್ನೋದು ತಿಳ್ಕೊಬೇಕಲ್ವ. ಸೊ ಇದನ್ನು ಏನು ನನ್ನ ಮೈಂಡಿಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಟೈಮ್ ಅಂತೂ ಹಿಡ್ದು. ಯಾಕೆಂದರೆ ಪ್ರೆಗ್ನೆಂಟ್ ಇರುವಾಗ ಇಂಥದ್ದೆಲ್ಲ ಆಡ್ತಾಯಿದ್ರೆ ಸೊ ಏನು ಮುಂದೆ ಮಗುಗೂ ಹೆಲ್ಪ್ ಆಗುತ್ತೆ. ಸೊ ಅಂದರೆ ಮಗು ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಈ ಲೆಕ್ಕಗಳೆಲ್ಲ ಹೇಳ್ಕೊಡ್ತಾಯಿದ್ರು ರಾಜು, ಮತ್ತು ಚೆಸ್ ಆಡೋದು ಹೇಳ್ಕೊಡ್ತಾಯಿದ್ರು. ನನಗೆ ತಲೆಗೆ ಹೋಗ್ತಿರ್ಲಿಲ್ಲ. ಮಾತ್ರ ಇವಳು ಮಾತ್ರ 1-2 ಸಲ ಏನೋ ರಾಜು ಹಿಂಗೆ ತೋರಿಸಿದ್ದಾರೆ. ಕೆಲವೊಂದು ಹೇಳ್ತಾಳೆ, ಅಂದರೆ ಈಗ ವಿಡಿಯೋ ಮಾಡ್ತಾ ಇದ್ದೇವಲ್ಲ ಹಂಗಾಗಿ ಕೆಲವೊಂದು ಬೇಕಂತಲೇ ಹೇಳಲ್ಲ, ಕೆಲವೊಂದು ಮರ್ತೋಗ್ಬಿಟ್ಟಿರ್ತಾಳೆ. ಕೇಳ್ತೀನಿ ನೋಡಿ. ಚಿನ್ನಮ್ಮ, ಇದೇನಿದು? ಹಾರ್ಸ್. ಮತ್ತು ಇದೇನಿದು? ಕ್ವೀನಾ ಇದು? ಕರೆಕ್ಟಾ? ಓಕೆ. ಅದೇ ಮಂತ್ರಿ ಅಂತಾರಲ್ಲ. ಇದು ನೋಡಿ, ನನಗೆ ಗೊತ್ತಿಲ್ಲ. ಏನೇನಿದೆ? ಇದೇನಿದೆ? ಎಷ್ಟು ಗೊತ್ತಿದೆ ನೋಡಿ ಇವಳಿಗೆ, ನನಗೆ ಗೊತ್ತಾಗಲ್ಲ. ಇನ್ನೊಂದೇನಾಯ್ತಪ್ಪ, ಇದು ತೋರಿಸಿದ್ನಾ ನಾನು? ಇದೇನಿದೆ? ಇದು ಕ್ವೀನಾ? ಇದು ಬ್ಲ್ಯಾಕ್ ಅಲ್ಲ? ಓಕೆ. ಇದೇನಿದು? ನಿಮಗೆ ಗೊತ್ತಿಲ್ಲ? ಇದು ಸೋಲ್ಜರ್. ಇದು ಕರೆಕ್ಟ್ ಅಲ್ಲ? ಹಾಂ ನೋಡಿ, ಎಲ್ಲ ನೆನ್ಪಿಟ್ಕೋತಾಳೆ ಹೇಳು. ಮಕ್ಕಳಿಗೆ ಈ ಥರ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಹೇಳ್ಕೊಟ್ರೆ ಚೆನ್ನಾಗಿ. ನಮ್ಮ ಟೈಮ್ನಲ್ಲಿ ಇಂಥದ್ದೆಲ್ಲ ಹೇಳ್ಕೊಡ್ತಿರ್ಲಿಲ್ಲ. ನಾವು ಕುಂಟಾಬಿಲ್ಲೆ ಅದು ಇದು ಆಡ್ತಾ ಇದ್ವಿ. ಚೆಸ್ಸು ಆ ಲೆವೆಲ್ಗೆಲ್ಲ ಆಡಿಲ್ಲ. ಎಲಿಫೆಂಟಾ ಆಡೋಕ್ಕೆ ಬರುತ್ತಾ? ಅವಳೇ ಒಬ್ಬೊಬ್ಬಳೇ ಆಟ ಆಡ್ತಿರ್ತಾಳೆ. ಆಟಾಡ್ಕೊ ನೀನೆ. ನಾನು ಬ್ಲ್ಯಾಕ್ ಆಟಾಡ್ಬೇಕಾ? ನೀನು ವೈಟಾ? ತಗೋಬಿಟ್ಟು ರಾಜು ಹೇಳ್ಕೊಡ್ತಾ ಇರ್ತಾರೆ ಚಿನಿಮಾಗಿ ಚೆಸ್ ಆಡೋದೆಲ್ಲ. ಬಟ್ ನನಗೆ ಅದು ಎಷ್ಟು ಟ್ರೈ ಮಾಡಿದ್ರು ಬರೋದೇ ಇಲ್ಲ, ಅರ್ಥನೇ ಆಗಲ್ಲ. ಫಸ್ಟ್ ಆಫ್ ಆಲ್ ಅದು ನಂಗೆ ಇಂಟ್ರೆಸ್ಟ್ ಇಲ್ಲಲ್ಲ, ಹಂಗಾಗಿ ತಲೆಗೆ ಹೋಗಲ್ಲ. ಏನು ಚಿನ್ನಿ? ಏನು ಚಿನ್ನಿಮ್ಮ ತುಂಬ ಶಾರ್ಪ್ ಇದ್ದಾಳೆ. ನಾನು ಸುಮ್ಮನಿರ್ಬೇಕಾ? ಯಾಕೆ? ಇದು ನಂಗ ಸ್ವಲ್ಪ ದಿವಸ ಆದರೆ ಚಿನ್ನಮನೆ ಹೇಳ್ಕೊಟ್ಬಿಡ್ತಾಳೆ ನನಗೆ ಚೆಸ್ ಆಡೋದು. ಮಮ್ಮಿ, ನನಗೆ ಏನನ್ನು ತಿನ್ನಕ್ಕೆ ಕದು. ಏನು ಕೊಡ್ಬೇಕು ನಿಮಗೆ? ಸರಿ, ನೀನು ಆಟ ಆಡ್ತಾ ಇರು, ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ, ಆಯಿತಾ? ಫ್ರೆಂಡ್ಸ್, ಈಗ ಏನಾದರೂ ಮಕ್ಳಿಗೆ ಮಾಡಿಕೊಡ್ಬೇಕು ಅಂದರೆ ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಟೈಮ್ ಬೇಕು ಮಾಡಲಿಕ್ಕೆ. ಬಟ್ ನಾನು ಮಾತ್ರ ಅವಳಿಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿಬಿಡ್ತೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ. ನೀನು ಆಟ ಆಡ್ತಾ ಇರು. ಫ್ರೆಂಡ್ಸ್, ಇನ್ನು ಸಿನಿಮಾಗೆ ಈಗ ಏನಾದರೂ ಒಂದು ಮಾಡ್ಕೊಡ್ಲೇಬೇಕು, ಅವಳು ಕೇಳಿದ್ಮೇಲೆ ಮಾಡಲೇಬೇಕಾಗತ್ತೆ. ಸೊ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದ್ರೆಲ್ಲ ಇರ್ತಾಯಿದ್ರಲ್ವ, ಸೊ ಅಜ್ಜಿಯಂದಿರು ಮುತ್ತಜ್ಜಿಯಂದಿರೆಲ್ಲ ಇರ್ತಾಯಿದ್ರು. ಅವಾಗ ಏನು ಮಾಡ್ತಿದ್ರು ಗೊತ್ತಾ, ಮನೇಲಿ ಮಕ್ಕಳಿಗೆ ಅಲ್ಲ ದೊಡ್ಡವ್ರಿಗೂ ಕೂಡ ಅಷ್ಟೇ,
ಸೊ ಗಂಜಿ ಮಾಡ್ಕೊಡೋದು ಅಥವಾ ಉಂಡೆ ಅಂತ ಹೇಳ್ತೀವಲ್ವ, ಸೊ ವಿಧವಾದಂತಹ ಧಾನ್ಯಗಳನ್ನು ಬಳಸಿ ಉಂಡೆ ಮಾಡ್ತಾ ಇದ್ರು. ಅಂದರೆ ಈ ರಾಗಿ ಆಗಿರಬಹುದು, ಗೋಧಿ, ಇನ್ನೂ ಕೆಲವೊಂದು ಧಾನ್ಯಗಳನ್ನೆಲ್ಲ ಚೆನ್ನಾಗಿ ಮೊಳಕೆ ಕಟ್ಬಿಟ್ಟು ಅದನ್ನು ಬೀಸೋ ಕಲ್ಲಲ್ಲಿ ರುಬ್ಬಿ ಸೊ ಅದನ್ನು ಏನು ಉಂಡೆನ ಮಾಡೋದು ಅಥವಾ ಪುಡಿನ ಮಾಡಿಟ್ಕೊಳೋದು, ತುಪ್ಪದ ಜೊತೆ ತಿನ್ನೋದು. ಸೊ ಈ ಥರ ಸಾಕಷ್ಟು ಮಾಡ್ತಾಯಿದ್ರು ಅವಾಗ. ಬಟ್ ಈಗಿನ ಕಾಲದಲ್ಲಿ ಅಜ್ಜಿ ಅಂದ್ರೆ ಎಲ್ಲೋ ದೂರದಲ್ಲಿರ್ತಾರೆ. ಸೊ ಸಿಟಿಗೆ ಬಂದ್ಬಿಟ್ಟಿರ್ತೀವಿ. ನಮ್ಮಂಥವ್ರೆಲ್ಲ ತುಂಬ ಜನರು ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಬಟ್ ನಮ್ಮಂಥವ್ರಿಗೆ ಬ್ಯುಸಿ ಇರೋದ್ರಿಂದ ಎಲ್ಲ ಮಾಡ್ಕೊಳಕ್ಕೂ ಆಗೋದಿಲ್ಲ. ಸೊ ಅದನ್ನೆಲ್ಲ ಈಗ ಒಣಗಿಸ್ಕೋಬೇಕು, ಮೊಳಕೆ ಕಟ್ಟಬೇಕು, ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಂತ ಹೇಳ್ಬಿಟ್ಟು ನಾವು ಮಾಡೋದೇ ಬಿಟ್ಬಿಟ್ಟಿರ್ತೀವಿ. ಸೊ ಮರ್ತೇ ಹೋಗಿದ್ದೀವಿ ಹೇಳಬೇಕು ಅಂದರೆ ತುಂಬ ಜನರು ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಂತ ಹೇಳ್ಬಿಟ್ಟು ಮಕ್ಕಳು ಹಠ ಮಾಡ್ತಾ ಇರ್ತಾರೆ. ನೋಡಿ, ಈಗ ಚಿನ್ನಿಮಾ ಹೇಗೆ ಕೇಳಿದ್ಲಲ್ವ, ಅದೇ ರೀತಿ ಸುಮಾರು ಜನ ಮಕ್ಕಳು ಕೇಳ್ತಿರ್ತಾರೆ, ಅಮ್ಮ ನಂಗೆ ಅದು ಕೊಡು ಇದು ಕೊಡು ಅಂತ ಹೇಳ್ಬಿಟ್ಟು. ನಾವೇನು ಮಾಡಿಬಿಡ್ತೀವಿ, ಸೊ ಮಗು ಕೇಳ್ತಾ ಇದ್ದಲ್ಲ ಅಂತ ಹೇಳ್ಬಿಟ್ಟು ಮಾರ್ಕೆಟಲ್ಲಿ ಸಿಗೋದು ಇನ್ಸ್ಟಂಟಾಗಿ ರೆಡಿ ಮಾಡಿರ್ತಾರಲ್ವ ಅಂಥದ್ದೆಲ್ಲ ತಂದು ತಿನ್ನಿಸ್ಬಿಡ್ತೀವಿ. ಸೊ ಅದೇನೋ ಅವ್ರಿಗೆ ತಿನ್ನಲಿಕ್ಕೆ ರುಚಿಯಾಗೇ ಇರುತ್ತೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಾವೇ ನಮ್ಮ ಮಕ್ಕಳನ್ನ ಕೆಡಿಸ್ಬಿಟ್ಟಿರ್ತೀವಿ. ಏಕೆಂದರೆ ಅಂಥದ್ದೆಲ್ಲ ಹೆಲ್ತಿಗೆ ಒಳ್ಳೇದಲ್ಲ. ಸೊ ಇದರಿಂದ ಮಕ್ಕಳು ಓವರ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅಂಥದ್ದೆಲ್ಲ ತಿನ್ನಬೇಕು, ಜಂಕ್ ಎಲ್ಲ ತಿನ್ನಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಾರಲ್ವ. ಸೊ ಇದರಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರುತ್ತೆ. ಜೊತೆಗೆ ತುಂಬ ಜನರು ಮಕ್ಕಳನ್ನ ನೋಡಿದ್ದೀನಿ ನಾನು, ಬರೀ ಹೊಟ್ಟೆ ಅಷ್ಟೇ ದಪ್ಪ ಇರುತ್ತೆ. ಸೊ ಸ್ವಲ್ಪ ದೂರ ನಡೆಯೋಕ್ಕೂ ಆಗೋದಿಲ್ಲ, ಆಯಾಸ ಬರೋದು, ಈ ಥರ ಹೇಳ್ತಾ ಹೋದರೆ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಬಂದುಬಿಡುತ್ತೆ. ಇದೆಲ್ಲ ಏನು ಗೊತ್ತಾ, ನಾವು ಮನೇಲಿ ಅಭ್ಯಾಸ ಮಾಡಿಸ್ತೀವಲ್ವ, ಹೊರಗಡೆದು ರೆಡಿಮೇಡ್ ಫುಡ್ ಎಲ್ಲ ಕೊಟ್ಟು. ಸೊ ಇದನ್ನು ನಾವೇ ಮಕ್ಕಳಿಗೆ ಕೆಡಿಸೋವಂಥದ್ದು. ಹಾಗಾಗಿ ಇದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಚಿನಿಮಾಗೆ ಫಸ್ಟಿಂದನೂ ಅಷ್ಟೇ ಜಂಕ್ ಕೊಡ್ತೀವಿ, ಹಂಗಂತ ಇಲ್ಲ ಅಂತಲ್ಲ. ಜಂಕ್ ಅಂದ್ರೆ ನಾನೇ ಮನೇಲಿ ಪ್ರಿಪೇರ್ ಮಾಡಿರ್ತೀನಲ್ವ, ಆದಷ್ಟು ಅದನ್ನೇ ಪ್ರಿಫರ್ ಮಾಡೋದು. ಸೊ ಈಗ ನಮಗೆ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಮದರ್ ರೂಟ್ ಮಿಲೆಕ್ಸ್ ಮಿಕ್ಸ್ ಅಂತ ಹೇಳ್ಬಿಟ್ಟು, ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಚಿನಿಮಾಗೆ ಮೊದಲಿಂದನೂ ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ. ಇದು 100% ನ್ಯಾಚುರಲ್ ಬೇಬಿ ಫುಡ್. ಇದರಲ್ಲಿ ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ. ಹಾಗೆ ಸಕ್ಕರೆ, ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್, ಅಡಿಕ್ಟಿವ್ಸ್ ಏನೂ ಇರೋದಿಲ್ಲ ಇದರಲ್ಲಿ. ಇನ್ನು ಇದನ್ನ ಮಕ್ಕಳಿಗೆ ಕೊಡೋದ್ರಿಂದ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ. ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಈಸಿಯಾಗಿ ಸಿಗುತ್ತೆ. ಕೆಂಪು ಅಕ್ಕಿಯಂತಹ ಏಕದಳ ಧಾನ್ಯಗಳು, ಮೊಳಕೆ ಕಟ್ಟಿದ ಹೆಸರುಕಾಳು ಹಾಗೂ ದ್ವಿದಳ ಧಾನ್ಯದ ರೀತಿಯ 9 ಸಿರಿಧಾನ್ಯಗಳಿವೆ. ಜೊತೆಗೆ ಗೋಡಂಬಿ, ಖರ್ಜೂರ, ಬಾದಾಮಿ ಅಂತ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಇದೆ. ಇನ್ನು ಮಾಡೋದಂತೂ ತುಂಬಾನೇ ಈಸಿ. ಸೊ ಕ್ವಿಕ್ ಆ್ಯಂಡ್ ಈಸಿಯಾಗೇ ಮಾಡ್ಕೋಬಹುದು ನಾವು ಇದನ್ನ. ಚಿನಿಮಾ ನಿಂಗೆ ಹೊಟ್ಟೆ ಹಸಿವಾಗ್ತಾ ಇದೆಯಲ್ಲ, ಇದು ಮಾಡ್ಕೊಡ್ತೀನಿ, ತಿಂತೀಯಾ? ತಿಂತೀನಿ. ತಿಂತೀಯಾ? ಜೋನಿ ಬೆಲ್ಲ ಹಾಕಿ. ಜೋನಿ ಬೆಲ್ಲ ಹಾಕ್ಬೇಕಾ? ಸರಿ, ಅದಾಕೆ ಮಾಡ್ಕೊಡ್ತೀನಿ. ಇದಕ್ಕೆ 1 ಲೋಟದಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ನೀವು ಹಾಲಲ್ಲಾದರೂ ಅಥವಾ ನೀರಲ್ಲಾದರೂ ಈ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಉಪ್ಪನ್ನು ಬೆರೆಸಿ ಕುದಿಸಿ ಕುಡಿಯುವಂಥದ್ದು. ಇದರಲ್ಲಿ ಕಾಳು ಮೆಣಸು ಕೂಡ ಹಾಕಿರ್ತಾರೆ. ಇದರಿಂದ ಜ್ವರ, ಕೆಮ್ಮು, ನೆಗಡಿ ಇನ್ನು ಮುಂತಾದ ರೋಗಗಳ ವಿರುದ್ಧ ಇಮ್ಯುನಿಟಿಯನ್ನು ಕೊಟ್ಟು ಸಹಾಯ ಮಾಡುತ್ತೆ. ಈ ಮದರ್ ರೂಟ್ ಮಿಲೆಕ್ಸ್ ಅನ್ನ 6 ತಿಂಗಳಿನ ಮಗುವಿಂದ ಹಿಡಿದು 3 ವರ್ಷದ ಮಕ್ಕಳವರೆಗೂ ಆರಾಮ್ಸೆ ಕೊಡಬಹುದಂತೆ. ನಾನು ನಮ್ಮ ಚಿನಿಮಾಗೆ ಕೊಡ್ತಾ ಇರ್ತೀನಿ. ಇದು ನಿಮ್ಮ ಮಕ್ಕಳಿಗೆ ಬೆಸ್ಟ್ ಫುಡ್ ಅಂತ ಹೇಳಬಹುದು. ನಾವು ಮನೇಲಿ ಮಕ್ಕಳಿಗೆ ಸರಿ ಅಂತ ಹೇಳಿ ಮಾಡ್ಕೊಡ್ತೀವಲ್ವಾ, ಅದೇ ರೀತಿ ಇದು ಕೂಡ. ಫ್ರೆಂಡ್ಸ್, ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಮದರ್ ರೂಟ್ ಮಿಕ್ಸ್ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಎಲುಬುಗಳು ಸ್ಟ್ರಾಂಗ್ ಆಗುತ್ತೆ, ಕಣ್ಣಿನ ತೀಕ್ಷ್ಣತೆ ಹೆಚ್ಚಾಗುತ್ತೆ, ರಾತ್ರಿ ಸಮಯದಲ್ಲಿ ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಜೊತೆಗೆ ಬುದ್ಧಿ ಚುರುಕಾಗುತ್ತೆ ಮತ್ತು ಮಕ್ಕಳ ಇಮ್ಯುನಿಟಿ ಪವರ್ ಹೆಚ್ಚಾಗುವುದಲ್ಲದೆ ಅವರ ಬೆಳವಣಿಗೆಗೆ ಮತ್ತು ಹೆಲ್ತ್ಗೂ ತುಂಬಾನೇ ಒಳ್ಳೆಯದು. ಫ್ರೆಂಡ್ಸ್, ಇನ್ನು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಕೊಡೋದಾಯ್ತು ಅಂದರೆ ಸೊ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಸರಿ ರೂಪದಲ್ಲಿ ಕೊಡಬಹುದು. ಅದೇ ಈಗ ಚಿನಿಮಾ ಏಜ್ ಮಕ್ಳು ಇರ್ತಾರೆ. ಸೊ ನಮ್ಮ ಚಿನಿಮಾಗೆ ಈ ಥರ ತಿನ್ಲಿಕ್ಕೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಸೊ ಅವಳಿಗೇನು ಇದು ಪಾಯಸ ಅಂತ ಅವಳ ಲೆಕ್ಕದಲ್ಲಿ. ಸೊ ಪಾಯಸನ ಕುಡಿಬೇಕು ಅಂತ. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು ಅವಳಿಗೆ. ದೊಡ್ಡ ಮಕ್ಕಳಿಗಾದರೆ ನಾವು ಈ ಥರ ಕುಡಿಲಿಕ್ಕೆ ಸ್ವಲ್ಪ ನೀರಾಗಿ ಮಾಡಿಕೊಟ್ರು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅವಳಿಗೋಸ್ಕರ ಅಂತ ಈ ಥರ ಮಾಡ್ತೀನಿ. ಅದೇ ನೀವು ಒಂದು 6 ತಿಂಗಳು 8 ತಿಂಗಳು ಆ ಮಕ್ಕಳಿಗಾಯಿತು ಅಂದರೆ ನಾವು ಸಾಧಾರಣವಾಗಿ ಗಂಜಿ ಎಲ್ಲ ಸರಿ ಎಲ್ಲ ಹೇಗೆ ತಿನ್ನಿಸ್ತೀವಲ್ವ, ಸೊ ಆ ಥರ ಸ್ವಲ್ಪ ತೆಳುವಾಗಿ ಅಂದರೆ ತಿನ್ನಿಸೋ ರೀತಿಯಾಗಿ ಮಾಡಿ ತಿನ್ಸಿದ್ರೆ ಆಗುತ್ತೆ. ಸೊ ಇನ್ನೇನು ಇದಾಗಿದೆ, ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ. ಮಕ್ಕಳಿಗೆ ಅಲ್ಲ, ನಮ್ಮ ಮನೇಲಿ ನಮಗೇನೆ ತಿನ್ಬೇಕಂತ ಅನ್ಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಚಿಕ್ಕ ಮಕ್ಳಿಗೆ ತಿನ್ನಿಸ್ಬೇಕಂದ್ರೆ ನೋಡಿ, ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರಲ್ಲ, ಸೊ ಈ ಥರ ಗಂಜಿ ಅಥವಾ ಸರಿ ರೂಪದಲ್ಲಿ
ಹೀಗೆ ಕೊಡ್ಬೋದು. ಫ್ರೆಂಡ್ಸ್, ಇನ್ನು ಇದಾಗಿದೆ, ಒಂದು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆರಿಸ್ಬಿಟ್ಟು ಕೊಡ್ತೀನಿ ಅವಳಿಗೆ. ಇದರಲ್ಲಿ ಗಂಟುಗಳು ಏನು ಇರಬಾರ್ದು, ಅದಕ್ಕಾಗಿ ನಾವು ಅದು ಪೌಡರ್ ಹಾಕ್ತೀವಲ್ವ ಆವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅದು ಬಿಸಿ ಮಾಡೋ ಟೈಮ್ನಲ್ಲಿ ಹಾಗೆ ಉಂಡೆ ಉಂಡೆ ಇದ್ಬಿಡುತ್ತೆ ನೋಡಿ, ಈ ಥರ ಇರಬೇಕು. ಚೆನ್ನಾಗಿ ಆರಿಸಿ ಕೊಡ್ತೀನಿ ಅವಳಿಗೆ, ಇಲ್ಲ ಅಂತ ಹೇಳಿದ್ರೆ ಬಿಸಿ ಇದೆ ಬೇಡ ಅಂದ್ಬಿಡ್ತಾಳೆ. ಫ್ರಿಡ್ಜಿಗಿದು ತಣ್ಣಗಾಗಿದೆ. ಅವಳಿಗೆ ಈ ಲೋಟದಲ್ಲಿ ಕೊಟ್ಟರೆ ಇಷ್ಟ ಆಗೋದಿಲ್ಲ. ಇದು ಒಂದು ರಾಜು ಲೋಟ ಅಂತೆ, ನನ್ನ ಲೋಟ ಅಂತೆ, ಅಜ್ಜಿದಂತೆ. ಸೊ ಅದಕ್ಕೆ ಪಿಂಕ್ ಲೋಟ ಬೇಕು ಅಂದಿದ್ಲು. ಸೊ ಅದಕ್ಕೆ ಆ ಲೋಟಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ದೊಡ್ಡ ಲೋಟ ಇಷ್ಟನೂ ಆಗೋದಿಲ್ಲ ಅವಳಿಗೆ, ಅದಕ್ಕೆ ಈ ಲೋಟದಲ್ಲಿ ಹಾಕಿದ್ದೀನಿ. ಚಿನಿಮಾ ಇನ್ನು ಇವಳಂತೂ ಇದಕ್ಕೆ ಒಂದೊಂದೇ ಹೆಸರಿಂದ ಕರೀತಾಳೆ. ಕೆಲವೊಂದ್ಸಲ ಪಾಯಸ ಅಂತಾಳೆ, ಇನ್ನು ಕೆಲವೊಂದ್ಸಲ ಮಿಲ್ಕ್ ಶೇಕ್ ಅಂತಾಳೆ. ನಾನು ದೊಡ್ಡಲ್ಲಾಗಿದ್ದೀನಿ. ಅವಳು ದೊಡ್ಡವಳಾಗಿದ್ದಾಳಂತೆ. ದೊಡ್ಡವಳಾದ್ರೆ ಅಂದ್ರೆ ಅವಳು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಗ್ಲಾಸಲ್ಲಿ ಕುಡಿದ್ರೆ ದೊಡ್ಡವಳಾದಂಗೆ, ದೀರು ತಿನ್ನಿಸಿವಲ್ಲ ಬಟ್ಲಲ್ಲಿ, ಹಂಗಂದ್ರೆ ಚಿಕ್ಕವ್ರು ತಿನ್ನಂಗೆ ಅಂತೆ. ಆಯ್ತು ಕುಡಿ ಕುಡಿ. ಚೆನ್ನಾಗಿದೆಯಾ? ಹೆಂಗಿದೆ ಚಿನ್ನ? ಸ್ವೀಟ್ ಐತೆ. ಸ್ವೀಟ್ ಐತಾ? ಫ್ರೆಂಡ್ಸ್, ನೋಡಿದ್ರಲ್ವಾ, ಬರೀ 5 ನಿಮಿಷದಲ್ಲೇ. ಸೊ ಮಕ್ಕಳಿಗೆ ಏನಾದರೂ ಹೊಟ್ಟೆ ಹಸಿವಾಯಿತು ಅಥವಾ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಡ್ಬಹುದು. ಸೊ ಮನೇಲೇ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ನೀವು ಡೈಲಿ ಬೆಳಗ್ಗೆ ಆದರೂ ಅಥವಾ ಸಾಯಂಕಾಲ ಆದರೂ ಒಂದು ಸಲ ನಾವು ಈ ಮದರ್ ರೂಟ್ ಮಿಲೆಕ್ಸ್ ಮಿಕ್ಸನ್ನು ಕೊಡೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ, ಹೆಲ್ದಿ ಆಗಿರ್ತಾರೆ. ಜೊತೆಗೆ ಹೊರಗಡೆದು ಅದು ಇದು ತಿನ್ನೋದಿದ್ದೇ ಇರುತ್ತೆ. ಬಟ್ ಈ ರೀತಿ ಮನೆಯಲ್ಲೇ ನಾವು ಅಭ್ಯಾಸ ಮಾಡಿಸೋದ್ರಿಂದ ಚಿಕ್ಕ ವಯಸ್ಸಿನಿಂದ ಸೊ ಮಕ್ಕಳಿಗೆ ಅದೇ ಅಭ್ಯಾಸ ಮುಂದುವರಿತಾ ಹೋಗುತ್ತೆ. ಸೊ ನಾನು ನಮ್ಮ ಚಿನಿಮಾಗಂತೂ ಈ ಥರ ಒಳ್ಳೆಯದನ್ನೇ ಆದಷ್ಟು ಕಲಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಇನ್ನು ಚಿನ್ನಿಮಾ ಅಂತೂ ಈ ಮನೇಲಿ ಚೆನ್ನಾಗಿ ಆಟಾಡ್ತಾಳೆ. ಅಂದರೆ ಹಾಲಲ್ಲಿ ಸಿಕ್ಕಾಪಟ್ಟೆ ಜಾಗ ಇದೆ ಅಲ್ವಾ, ಜೊತೆಗೆ ದೀರುನ ಕೂಡ ಪಂಡದಲ್ಲಿ ಕೂರಿಸ್ಕೊಂಡು ಸುತ್ತಾಡಿಸ್ತಾ ಇರ್ತಾಳೆ. ಅವಳಿಗಂತೂ ಒಂದಾದ್ಮೇಲೆ ಒಂದು ಆಟ ಅಂತೂ ರೆಡಿ ಮಾಡ್ಕೊಂಡಿರ್ತಾಳೆ. ಅವಳಿಗೆ ನೆಕ್ಸ್ಟ್ ಏನು ಆಟ ಆಡಬೇಕು ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತೆ. ಇದು ಒಂದು ಸ್ವಲ್ಪ ಹೊತ್ತು, ಮತ್ತು ದೀರು ಜೊತೆ ಒಂದು ಸ್ವಲ್ಪ ಹೊತ್ತು ಚೆಸ್ ಆಡೋದು, ಅವಳಷ್ಟಕ್ಕೆ ಅವಳೇ ಆಡ್ತಾ ಇರ್ತಾಳೆ. ಇನ್ನು ಅವಳು ಆಟ ಆಡೋದು ನೋಡಿ ನಮ್ಮ ಅತ್ತೆಗೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಸೊ ನಿಮಗೂ ಕೂಡ ಈ ಮದರ್ ರೂಟ್ ಮಿಲೆಕ್ಸ್ ಮಿಕ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದರದ್ದು ಎಲ್ಲ ಡೀಟೇಲ್ಸು ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮಗೂ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಮಕ್ಕಳಿಗೆ ಏನು ಕೊಡ್ತೀರಾ ನೀವು ಈ ರೀತಿಯಾಗಿ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.